ಇವತ್ತು ತಡರಾತ್ರಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಬಳಿ ಭೀಕರ ರಸ್ತೆ ಅಪಘಾತ ಆಗಿರತಕ್ಕಂಥದ್ದು. ಇದರಿಂದ ಬೆಂಕಿಗೆ ಆಹುತಿ ಆಗಿರತಕ್ಕಂಥದ್ದು. ಲಾರಿ ಹಾಗೂ ಬಸ್ ನಡುವೆ ಆದಂತಹ ಒಂದು ಡಿಕ್ಕಿಗೆ ಬಸ್ನ ಒಂದು ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಬಸ್ ಬೆಂಕಿಗೆ ಆಹುತಿಯಾಗಿ 11 ಜನ ಒಂದು ಸ್ಥಳದಲ್ಲೇ ಸಜೀವನ ಆಗಿರತಕ್ಕಂಥ ನಾನು ದೃಶ್ಯಗಳ ಒಂದು ಘಟನಾ ಸ್ಥಳದಲ್ಲಿ ಕೂಡ ಇದೀನಿ. ದೃಶ್ಯಗಳು ಗಮನಿಸಬಹುದು. ಇದು ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ನಡೆದಿರತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಒಂದು ಘಟನೆ ಕೂಡ ನಡೆದಿರತಕ್ಕಂಥದ್ದು. ದೃಶ್ಯಗಳಲ್ಲಿ ನೋಡಬಹುದು, ಬಸ್ ಏನಿದೆ ಇದು ಸಂಪೂರ್ಣವಾಗಿ ಈ ಬೆಂಕಿಗೆ ಆಹುತಿ ಆಗಿರತಕ್ಕಂಥದ್ದು ಗಮನಿಸಬಹುದು. ದೃಶ್ಯಗಳು ಯಾವ ರೀತಿಯಾಗಿ ಬಸ್ ಒಂದು ಪರಿಣಾಮ ಸ್ಥಿತಿ ಇದೆ ಅನ್ನೋದು ಕೂಡ. ಅಂದ್ರೆ ಬೆಂಗಳೂರಿನಿಂದ ಗೋಕರ್ಣಗೆ ತೆರಳಿದಂತಹ ಈ ಒಂದು ಬಸ್ ರಾತ್ರಿ ಸುಮಾರು 8:30ಕ್ಕೆ ಬೆಂಗಳೂರಿನಿಂದ ಮೆಜೆಸ್ಟಿಕ್ನಿಂದ ಕೂಡ ಹೊರಟಿತ್ತು. ಸುಮಾರು 32 ಪ್ರಯಾಣಿಕರನ್ನ ಕರೆದುಕೊಂಡು ಈ ಒಂದು ಬಸ್ ಕೂಡ ತೆರಳ್ತಾ ಇತ್ತು. ಅದರಲ್ಲಿ 32 ಪ್ರಯಾಣಿಕರು ಶೀಟ್ ಇರತಕ್ಕಂಥ ಈ ಒಂದು ಬಸ್ನಲ್ಲಿ 29 ಜನ ಪ್ರಯಾಣಿಕರು ಕೂಡ ಇದ್ರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 25 ಜನ ಪ್ರಯಾಣಿಕರು ಗೋಕರ್ಣಗೆ ಇದ್ರು, ಮತ್ತೆ ಇನ್ನ 2 ಪ್ರಯಾಣಿಕರು ಕುಮಟಾಗೆ, ಮತ್ತೆ ಇನ್ನಿಬ್ಬರು ಪ್ರಯಾಣಿಕರು ಶಿವಮೊಗ್ಗದವರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 11 ಜನರು ಈಗ ಸಜೀವದನ ಕೂಡ ಆಗಿರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಅಂದ್ರೆ ಪ್ರಯಾಣಿಕರ ಅಂದ್ರೆ ಸಜೀವದನ ಆಗಿರ್ತಕ್ಕಂಥ ಅವರು ವಸ್ತುವಿನ ಬಟ್ಟೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನೋಡಬಹುದು. ಸೀಟಿನ ಬಸ್ನ ಸೀಟು ಇವೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಬಂದು ಮತ್ತೆ ಸೋಕೋ ಟೀಮ್ ಬಂದು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಆ ರೀತಿಯ ಗುರುತು ಸಿಗದ ರೀತಿಯಲ್ಲಿ ಎಲ್ಲರೂ ಕೂಡ ಸುಟ್ಟು ಹೋಗಿರ್ತಕ್ಕಂಥದ್ದು ದೃಶ್ಯ. ಈಗಾಗಲೇ ಚಿತ್ರದುರ್ಗ ಪೊಲೀಸರು ಮತ್ತೆ ತುಮಕೂರು ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ಒಂದು ಸ್ಥಳಕ್ಕೆ ಕೂಡ ಬಂದಿರತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಈಗಾಗಲೇ ಅಂದ್ರೆ ಹಿರಿಯೂರು ಕಡೆಯಿಂದ ಬರ್ತಿದ್ದಂತ ಲಾರಿ ಏನಿದೆ ಅದು ಬೆಂಗಳೂರು ಕಡೆ ಕೂಡ ತೆರಳುತ್ತಾ ಇತ್ತು. ಈ ಒಂದು ಸಂದರ್ಭ ಇದೇ ಒಂದು ರಸ್ತೆ ಮಾರ್ಗವಾಗಿ ಅಂದ್ರೆ ಹಿರಿಯೂರು ಕಡೆಯಿಂದ ಬರ್ತಕ್ಕಂಥ ಇದೆ ಡಿವೈಡರ್ನ ದಾಟಿ ಒಂದು ಬೆಂಗಳೂರು ಕಡೆಯಿಂದ ಬರ್ತಿದ್ದಂತ ಒಂದು ಬಸ್ಗೆ ಕೂಡ ಡಿಕ್ಕಿಯನ್ನು ಕೂಡ ಇವತ್ತು ತಡರಾತ್ರಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಬಳಿ ಭೀಕರ ರಸ್ತೆ ಅಪಘಾತ ಆಗಿರತಕ್ಕಂಥದ್ದು. ಇದರಿಂದ ಬೆಂಕಿಗೆ ಆಹುತಿ ಆಗಿರತಕ್ಕಂಥದ್ದು. ಲಾರಿ ಹಾಗೂ ಬಸ್ ನಡುವೆ ಆದಂತಹ ಒಂದು ಡಿಕ್ಕಿಗೆ ಬಸ್ನ ಒಂದು ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಬಸ್ ಬೆಂಕಿಗೆ ಆಹುತಿಯಾಗಿ 11 ಜನ ಒಂದು ಸ್ಥಳದಲ್ಲೇ ಸಜೀವನ ಆಗಿರತಕ್ಕಂಥ ನಾನು ದೃಶ್ಯಗಳ ಒಂದು ಘಟನಾ ಸ್ಥಳದಲ್ಲಿ ಕೂಡ ಇದೀನಿ. ದೃಶ್ಯಗಳು ಗಮನಿಸಬಹುದು. ಇದು ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ನಡೆದಿರತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಒಂದು ಘಟನೆ ಕೂಡ ನಡೆದಿರತಕ್ಕಂಥದ್ದು. ದೃಶ್ಯಗಳಲ್ಲಿ ನೋಡಬಹುದು, ಬಸ್ ಏನಿದೆ ಇದು ಸಂಪೂರ್ಣವಾಗಿ ಈ ಬೆಂಕಿಗೆ ಆಹುತಿ ಆಗಿರತಕ್ಕಂಥದ್ದು ಗಮನಿಸಬಹುದು. ದೃಶ್ಯಗಳು ಯಾವ ರೀತಿಯಾಗಿ ಬಸ್ ಒಂದು ಪರಿಣಾಮ ಸ್ಥಿತಿ ಇದೆ ಅನ್ನೋದು ಕೂಡ. ಅಂದ್ರೆ ಬೆಂಗಳೂರಿನಿಂದ ಗೋಕರ್ಣಗೆ ತೆರಳಿದಂತಹ ಈ ಒಂದು ಬಸ್ ರಾತ್ರಿ ಸುಮಾರು 8:30ಕ್ಕೆ ಬೆಂಗಳೂರಿನಿಂದ ಮೆಜೆಸ್ಟಿಕ್ನಿಂದ ಕೂಡ ಹೊರಟಿತ್ತು. ಸುಮಾರು 32 ಪ್ರಯಾಣಿಕರನ್ನ ಕರೆದುಕೊಂಡು ಈ ಒಂದು ಬಸ್ ಕೂಡ ತೆರಳ್ತಾ ಇತ್ತು. ಅದರಲ್ಲಿ 32 ಪ್ರಯಾಣಿಕರು ಶೀಟ್ ಇರತಕ್ಕಂಥ ಈ ಒಂದು ಬಸ್ನಲ್ಲಿ 29 ಜನ ಪ್ರಯಾಣಿಕರು ಕೂಡ ಇದ್ರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 25 ಜನ ಪ್ರಯಾಣಿಕರು ಗೋಕರ್ಣಗೆ ಇದ್ರು, ಮತ್ತೆ ಇನ್ನ 2 ಪ್ರಯಾಣಿಕರು ಕುಮಟಾಗೆ, ಮತ್ತೆ ಇನ್ನಿಬ್ಬರು ಪ್ರಯಾಣಿಕರು ಶಿವಮೊಗ್ಗದವರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 11 ಜನರು ಈಗ ಸಜೀವದನ ಕೂಡ ಆಗಿರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಅಂದ್ರೆ ಪ್ರಯಾಣಿಕರ ಅಂದ್ರೆ ಸಜೀವದನ ಆಗಿರ್ತಕ್ಕಂಥ ಅವರು ವಸ್ತುವಿನ ಬಟ್ಟೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನೋಡಬಹುದು. ಸೀಟಿನ ಬಸ್ನ ಸೀಟು ಇವೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಬಂದು ಮತ್ತೆ ಸೋಕೋ ಟೀಮ್ ಬಂದು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಆ ರೀತಿಯ ಗುರುತು ಸಿಗದ ರೀತಿಯಲ್ಲಿ ಎಲ್ಲರೂ ಕೂಡ ಸುಟ್ಟು ಹೋಗಿರ್ತಕ್ಕಂಥದ್ದು ದೃಶ್ಯ. ಈಗಾಗಲೇ ಚಿತ್ರದುರ್ಗ ಪೊಲೀಸರು ಮತ್ತೆ ತುಮಕೂರು ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ಒಂದು ಸ್ಥಳಕ್ಕೆ ಕೂಡ ಬಂದಿರತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಈಗಾಗಲೇ ಅಂದ್ರೆ ಹಿರಿಯೂರು ಕಡೆಯಿಂದ ಬರ್ತಿದ್ದಂತ ಲಾರಿ ಏನಿದೆ ಅದು ಬೆಂಗಳೂರು ಕಡೆ ಕೂಡ ತೆರಳುತ್ತಾ ಇತ್ತು. ಈ ಒಂದು ಸಂದರ್ಭ ಇದೇ ಒಂದು ರಸ್ತೆ ಮಾರ್ಗವಾಗಿ ಅಂದ್ರೆ ಹಿರಿಯೂರು ಕಡೆಯಿಂದ ಬರ್ತಕ್ಕಂಥ ಇದೆ ಡಿವೈಡರ್ನ ದಾಟಿ ಒಂದು ಬೆಂಗಳೂರು ಕಡೆಯಿಂದ ಬರ್ತಿದ್ದಂತ ಒಂದು ಬಸ್ಗೆ ಕೂಡ ಡಿಕ್ಕಿಯನ್ನು ಕೂಡ ಇವತ್ತು ತಡರಾತ್ರಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಬಳಿ ಭೀಕರ ರಸ್ತೆ ಅಪಘಾತ ಆಗಿರತಕ್ಕಂಥದ್ದು. ಇದರಿಂದ ಬೆಂಕಿಗೆ ಆಹುತಿ ಆಗಿರತಕ್ಕಂಥದ್ದು. ಲಾರಿ ಹಾಗೂ ಬಸ್ ನಡುವೆ ಆದಂತಹ ಒಂದು ಡಿಕ್ಕಿಗೆ ಬಸ್ನ ಒಂದು ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಬಸ್ ಬೆಂಕಿಗೆ ಆಹುತಿಯಾಗಿ 11 ಜನ ಒಂದು ಸ್ಥಳದಲ್ಲೇ ಸಜೀವನ ಆಗಿರತಕ್ಕಂಥ ನಾನು ದೃಶ್ಯಗಳ ಒಂದು ಘಟನಾ ಸ್ಥಳದಲ್ಲಿ ಕೂಡ ಇದೀನಿ. ದೃಶ್ಯಗಳು ಗಮನಿಸಬಹುದು. ಇದು ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ನಡೆದಿರತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಒಂದು ಘಟನೆ ಕೂಡ ನಡೆದಿರತಕ್ಕಂಥದ್ದು. ದೃಶ್ಯಗಳಲ್ಲಿ ನೋಡಬಹುದು, ಬಸ್ ಏನಿದೆ ಇದು ಸಂಪೂರ್ಣವಾಗಿ ಈ ಬೆಂಕಿಗೆ ಆಹುತಿ ಆಗಿರತಕ್ಕಂಥದ್ದು ಗಮನಿಸಬಹುದು. ದೃಶ್ಯಗಳು ಯಾವ ರೀತಿಯಾಗಿ ಬಸ್ ಒಂದು ಪರಿಣಾಮ ಸ್ಥಿತಿ ಇದೆ ಅನ್ನೋದು ಕೂಡ. ಅಂದ್ರೆ ಬೆಂಗಳೂರಿನಿಂದ ಗೋಕರ್ಣಗೆ ತೆರಳಿದಂತಹ ಈ ಒಂದು ಬಸ್ ರಾತ್ರಿ ಸುಮಾರು 8:30ಕ್ಕೆ ಬೆಂಗಳೂರಿನಿಂದ ಮೆಜೆಸ್ಟಿಕ್ನಿಂದ ಕೂಡ ಹೊರಟಿತ್ತು. ಸುಮಾರು 32 ಪ್ರಯಾಣಿಕರನ್ನ ಕರೆದುಕೊಂಡು ಈ ಒಂದು ಬಸ್ ಕೂಡ ತೆರಳ್ತಾ ಇತ್ತು. ಅದರಲ್ಲಿ 32 ಪ್ರಯಾಣಿಕರು ಶೀಟ್ ಇರತಕ್ಕಂಥ ಈ ಒಂದು ಬಸ್ನಲ್ಲಿ 29 ಜನ ಪ್ರಯಾಣಿಕರು ಕೂಡ ಇದ್ರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 25 ಜನ ಪ್ರಯಾಣಿಕರು ಗೋಕರ್ಣಗೆ ಇದ್ರು, ಮತ್ತೆ ಇನ್ನ 2 ಪ್ರಯಾಣಿಕರು ಕುಮಟಾಗೆ, ಮತ್ತೆ ಇನ್ನಿಬ್ಬರು ಪ್ರಯಾಣಿಕರು ಶಿವಮೊಗ್ಗದವರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 11 ಜನರು ಈಗ ಸಜೀವದನ ಕೂಡ ಆಗಿರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಅಂದ್ರೆ ಪ್ರಯಾಣಿಕರ ಅಂದ್ರೆ ಸಜೀವದನ ಆಗಿರ್ತಕ್ಕಂಥ ಅವರು ವಸ್ತುವಿನ ಬಟ್ಟೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನೋಡಬಹುದು. ಸೀಟಿನ ಬಸ್ನ ಸೀಟು
ಇವೆಲ್ಲವೂ ಕೂಡ ಈಗಾಗಲೇ ಪೊಲೀಸರು ಬಂದು ಮತ್ತೆ ಸೋಕೋ ಟೀಮ್ ಬಂದು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಆ ರೀತಿಯ ಗುರುತು ಸಿಗದ ರೀತಿಯಲ್ಲಿ ಎಲ್ಲೂ ಕೂಡ ಸುಟ್ಟು ಹೋಗಿರ್ತಕ್ಕಂಥದ್ದು ದೃಶ್ಯ ಈಗಾಗಲೇ ಚಿತ್ರದುರ್ಗ ಪೊಲೀಸರು ಮತ್ತೆ ತುಮಕೂರು ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ಒಂದು ಸ್ಥಳಕ್ಕೆ ಕೂಡ ಬಂದಿರತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಈಗಾಗಲೇ ಅಂದ್ರೆ ಏನು ಹಿರಿಯೂರು ಕಡೆಯಿಂದ ಬರ್ತಿದ್ದಂತ ಲಾರಿ ಏನಿದೆ ಅದು ಬೆಂಗಳೂರು ಕಡೆ ಕೂಡ ತೆರಳುತ್ತಾ ಇತ್ತು. ಈ ಒಂದು ಸಂದರ್ಭ ಇದೇ ಒಂದು ರಸ್ತೆ ಮಾರ್ಗವಾಗಿ ಅಂದ್ರೆ ಹಿರಿಯೂರು ಕಡೆಯಿಂದ ಬರ್ತಕ್ಕಂಥ ಇದೆ ಡಿವೈಡರ್ ನ ದಾಟಿ ಒಂದು ಬೆಂಗಳೂರು ಕಡೆಯಿಂದ ಬರ್ತಿದ್ದಂತ ಒಂದು ಬಸ್ಗೆ ಕೂಡ ಡಿಕ್ಕಿಯನ್ನು ಕೂಡ ತಡರಾತ್ರಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಬಳಿ ಭೀಕರ ರಸ್ತೆ ಅಪಘಾತ ಆಗಿರತಕ್ಕಂಥದ್ದು. ಇದರಿಂದ ಆ ಬೆಂಕಿಗೆ ಆಹುತಿ ಆಗಿರತಕ್ಕಂಥದ್ದು. ಲಾರಿ ಹಾಗೂ ಬಸ್ ನಡುವೆ ಆದಂತಹ ಒಂದು ಡಿಕ್ಕಿಗೆ ಏನು ಬಸ್ನ ಒಂದು ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಬಸ್ಸು ಬೆಂಕಿಗೆ ಆಹುತಿಯಾಗಿ 11 ಜನ ಒಂದು ಸ್ಥಳದಲ್ಲೇ ಸಜೀವನ ಆಗಿರತಕ್ಕಂಥ ನಾವು ದೃಶ್ಯಗಳ ಒಂದು ಘಟನಾ ಸ್ಥಳದಲ್ಲಿ ಕೂಡ ಇದೀನಿ. ದೃಶ್ಯಗಳು ಗಮನಿಸಬಹುದು. ಇದೇನಿದೆ ಇದು ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ನಡೆದಿರತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಒಂದು ಘಟನೆ ಕೂಡ ನಡೆದಿರತಕ್ಕಂಥದ್ದು. ದೃಶ್ಯಗಳಲ್ಲಿ ನೋಡಬಹುದು ಬಸ್ ಏನಿದೆ ಇದು ಸಂಪೂರ್ಣವಾಗಿ ಈ ಬೆಂಕಿಗೆ ಆಹುತಿ ಆಗಿರತಕ್ಕಂಥದ್ದು ಗಮನಿಸಬಹುದು. ದೃಶ್ಯಗಳು ಯಾವ ರೀತಿಯಾಗಿ ಬಸ್ ಒಂದು ಪರಿಣಾಮ ಸ್ಥಿತಿ ಇದೆ ಅನ್ನೋದು ಕೂಡ ಅಂದ್ರೆ ಬೆಂಗಳೂರಿನಿಂದ ಗೋಕರ್ಣಗೆ ತೆರಳಿದಂತಹ ಈ ಒಂದು ಬಸ್ಸು ರಾತ್ರಿ ಸುಮಾರು 8:30ಕ್ಕೆ ಬೆಂಗಳೂರಿನಿಂದ ಮೆಜೆಸ್ಟಿಕ್ನಿಂದ ಕೂಡ ಹೊರಟಿತ್ತು. ಸುಮಾರು 32 ಪ್ರಯಾಣಿಕರನ್ನ ಕರೆದುಕೊಂಡು ಈ ಒಂದು ಬಸ್ ಕೂಡ ತೆರಳುತ್ತಾ ಇತ್ತು. ಅದರಲ್ಲಿ 32 ಪ್ರಯಾಣಿಕರು ಸೀಟ್ ಇರತಕ್ಕಂಥ ಈ ಒಂದು ಬಸ್ನಲ್ಲಿ 29 ಜನ ಪ್ರಯಾಣಿಕರು ಕೂಡ ಇದ್ರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 25 ಜನ ಪ್ರಯಾಣಿಕರು ಗೋಕರ್ಣಗೆ ಇದ್ರು, ಮತ್ತೆ ಇನ್ನ 2 ಪ್ರಯಾಣಿಕರು ಕುಮಟಾಗೆ, ಮತ್ತೆ ಇನ್ನಿಬ್ಬರು ಪ್ರಯಾಣಿಕರು ಶಿವಮೊಗ್ಗದವರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 11 ಜನರು ಈಗ ಸಜೀವದನ ಕೂಡ ಆಗಿರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಅಂದ್ರೆ ಪ್ರಯಾಣಿಕರ ಅಂದ್ರೆ ಏನು ಸಜೀವದನ ಆಗಿರ್ತಕ್ಕಂಥವ್ರು ವಸ್ತುಗಳನ್ನ ಬಟ್ಟೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನೋಡಬಹುದು. ಸೀಟಿನ ಬಸ್ನ ಸೀಟು ಇವೆಲ್ಲವೂ ಕೂಡ ಈಗಾಗಲೇ ಪೊಲೀಸರು ಬಂದು ಮತ್ತೆ ಸೋಕೋ ಟೀಮ್ ಬಂದು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಆ ರೀತಿಯ ಗುರುತು ಸಿಗದ ರೀತಿಯಲ್ಲಿ ಎಲ್ಲೂ ಕೂಡ ಸುಟ್ಟು ಹೋಗಿರ್ತಕ್ಕಂಥದ್ದು ದೃಶ್ಯ ಈಗಾಗಲೇ ಚಿತ್ರದುರ್ಗ ಪೊಲೀಸರು ಮತ್ತೆ ತುಮಕೂರು ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ಒಂದು ಸ್ಥಳಕ್ಕೆ ಕೂಡ ಬಂದಿರತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಈಗಾಗಲೇ ಅಂದ್ರೆ ಏನು ಹಿರಿಯೂರು ಕಡೆಯಿಂದ ಬರ್ತಿದ್ದಂತ ಲಾರಿ ಏನಿದೆ ಅದು ಬೆಂಗಳೂರು ಕಡೆ ಕೂಡ ತೆರಳುತ್ತಾ ಇತ್ತು. ಈ ಒಂದು ಸಂದರ್ಭ ಇದೇ ಒಂದು ರಸ್ತೆ ಮಾರ್ಗವಾಗಿ ಅಂದ್ರೆ ಹಿರಿಯೂರು ಕಡೆಯಿಂದ ಬರ್ತಕ್ಕಂಥ ಇದೆ ಡಿವೈಡರ್ ನ ದಾಟಿ ಒಂದು ಬೆಂಗಳೂರು ಕಡೆಯಿಂದ ಬರ್ತಿದ್ದಂತ ಒಂದು ಬಸ್ಗೆ ಕೂಡ ಡಿಕ್ಕಿಯನ್ನು ಕೂಡ ತಡರಾತ್ರಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಬಳಿ ಭೀಕರ ರಸ್ತೆ ಅಪಘಾತ ಆಗಿರತಕ್ಕಂಥದ್ದು. ಇದರಿಂದ ಆ ಬೆಂಕಿಗೆ ಆಹುತಿ ಆಗಿರತಕ್ಕಂಥದ್ದು. ಲಾರಿ ಹಾಗೂ ಬಸ್ ನಡುವೆ ಆದಂತಹ ಒಂದು ಡಿಕ್ಕಿಗೆ ಏನು ಬಸ್ನ ಒಂದು ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಬಸ್ಸು ಬೆಂಕಿಗೆ ಆಹುತಿಯಾಗಿ 11 ಜನ ಒಂದು ಸ್ಥಳದಲ್ಲೇ ಸಜೀವನ ಆಗಿರತಕ್ಕಂಥ ನಾವು ದೃಶ್ಯಗಳ ಒಂದು ಘಟನಾ ಸ್ಥಳದಲ್ಲಿ ಕೂಡ ಇದೀನಿ. ದೃಶ್ಯಗಳು ಗಮನಿಸಬಹುದು. ಇದೇನಿದೆ ಇದು ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ನಡೆದಿರತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಒಂದು ಘಟನೆ ಕೂಡ ನಡೆದಿರತಕ್ಕಂಥದ್ದು. ದೃಶ್ಯಗಳಲ್ಲಿ ನೋಡಬಹುದು ಬಸ್ ಏನಿದೆ ಇದು ಸಂಪೂರ್ಣವಾಗಿ ಈ ಬೆಂಕಿಗೆ ಆಹುತಿ ಆಗಿರತಕ್ಕಂಥದ್ದು ಗಮನಿಸಬಹುದು. ದೃಶ್ಯಗಳು ಯಾವ ರೀತಿಯಾಗಿ ಬಸ್ ಒಂದು ಪರಿಣಾಮ ಸ್ಥಿತಿ ಇದೆ ಅನ್ನೋದು ಕೂಡ ಅಂದ್ರೆ ಬೆಂಗಳೂರಿನಿಂದ ಗೋಕರ್ಣಗೆ ತೆರಳಿದಂತಹ ಈ ಒಂದು ಬಸ್ಸು ರಾತ್ರಿ ಸುಮಾರು 8:30ಕ್ಕೆ ಬೆಂಗಳೂರಿನಿಂದ ಮೆಜೆಸ್ಟಿಕ್ನಿಂದ ಕೂಡ ಹೊರಟಿತ್ತು. ಸುಮಾರು 32 ಪ್ರಯಾಣಿಕರನ್ನ ಕರೆದುಕೊಂಡು ಈ ಒಂದು ಬಸ್ ಕೂಡ ತೆರಳುತ್ತಾ ಇತ್ತು. ಅದರಲ್ಲಿ 32 ಪ್ರಯಾಣಿಕರು ಸೀಟ್ ಇರತಕ್ಕಂಥ ಈ ಒಂದು ಬಸ್ನಲ್ಲಿ 29 ಜನ ಪ್ರಯಾಣಿಕರು ಕೂಡ ಇದ್ರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 25 ಜನ ಪ್ರಯಾಣಿಕರು ಗೋಕರ್ಣಗೆ ಇದ್ರು, ಮತ್ತೆ ಇನ್ನ 2 ಪ್ರಯಾಣಿಕರು ಕುಮಟಾಗೆ, ಮತ್ತೆ ಇನ್ನಿಬ್ಬರು ಪ್ರಯಾಣಿಕರು ಶಿವಮೊಗ್ಗದವರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 11 ಜನರು ಈಗ ಸಜೀವದನ ಕೂಡ ಆಗಿರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಅಂದ್ರೆ ಪ್ರಯಾಣಿಕರ ಅಂದ್ರೆ ಏನು ಸಜೀವದನ ಆಗಿರ್ತಕ್ಕಂಥವ್ರು ವಸ್ತುಗಳನ್ನ ಬಟ್ಟೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನೋಡಬಹುದು. ಸೀಟಿನ ಬಸ್ನ ಸೀಟು ಇವೆಲ್ಲವೂ ಕೂಡ ಈಗಾಗಲೇ ಪೊಲೀಸರು ಬಂದು ಮತ್ತೆ ಸೋಕೋ ಟೀಮ್ ಬಂದು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಆ ರೀತಿಯ ಗುರುತು ಸಿಗದ ರೀತಿಯಲ್ಲಿ ಎಲ್ಲೂ ಕೂಡ ಸುಟ್ಟು ಹೋಗಿರ್ತಕ್ಕಂಥದ್ದು ದೃಶ್ಯ ಈಗಾಗಲೇ ಚಿತ್ರದುರ್ಗ ಪೊಲೀಸರು ಮತ್ತೆ ತುಮಕೂರು ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ಒಂದು ಸ್ಥಳಕ್ಕೆ ಕೂಡ ಬಂದಿರತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಈಗಾಗಲೇ ಅಂದ್ರೆ ಏನು ಹಿರಿಯೂರು ಕಡೆಯಿಂದ ಬರ್ತಿದ್ದಂತ ಲಾರಿ ಏನಿದೆ ಅದು ಬೆಂಗಳೂರು ಕಡೆ ಕೂಡ ತೆರಳುತ್ತಾ ಇತ್ತು. ಈ ಒಂದು ಸಂದರ್ಭ ಇದೇ ಒಂದು ರಸ್ತೆ ಮಾರ್ಗವಾಗಿ ಅಂದ್ರೆ ಹಿರಿಯೂರು ಕಡೆಯಿಂದ ಬರ್ತಕ್ಕಂಥ ಇದೆ ಡಿವೈಡರ್ ನ ದಾಟಿ ಒಂದು